ತುಂಬಾ ದಿವಸದಿಂದ ಟ್ರೇಡ್ ಮಾಡ್ತಾ ಇದೀವಿ ಆದ್ರೂ ಲಾಸ್ ಅಲ್ಲೇ ಇದೀವಿ ಅಂತ ಟೆನ್ಷನ್ ಆಗ್ತಿದ್ದೀರಾ? ಈ ವಿಡಿಯೋನ ಫುಲ್ ನೋಡಿ. ದೇರ್ ಆರ್ 5 ಡಿಫರೆಂಟ್ ಸ್ಟೈಲ್ಸ್ ಆಫ್ ಟ್ರೇಡಿಂಗ್: ಸ್ಕ್ಯಾಲ್ಪಿಂಗ್, ಇಂಟ್ರಾಡೇ, ಕ್ಯಾರಿ ಫಾರ್ವರ್ಡ್, ಸ್ವಿಂಗ್, ಪೊಸಿಷನ್. ಈ 5 ಡಿಫ್ರೆಂಟ್ ಸ್ಟೈಲ್ಗೂ 5 ಡಿಫ್ರೆಂಟ್ ಮೈಂಡ್ ಸೆಟ್ ಬೇಕಾಗಿರುತ್ತೆ. ನೀವು ಯಾವ ಮೈಂಡ್ ಸೆಟ್ ಇಂದ ಯಾವ ಟ್ರೇಡ್ನ ಮಾಡ್ತಿದ್ದೀರಾ ಒಂದ್ಸತಿ ಯೋಚನೆ ಮಾಡಿ. ಸ್ಕ್ಯಾಲ್ಪಿಂಗ್ ಅಂತ ಬಂದಾಗ ತುಂಬ ಅಕ್ಯುರೇಟ್ ಟ್ರೇಡ್ಸ್ನ ಮಾಡಬೇಕಾಗಿರುತ್ತೆ ಆ್ಯಂಡ್ ತುಂಬ ಫಾಸ್ಟಾಗಿ ಇರಬೇಕಾಗುತ್ತೆ. ಮಲ್ಟಿಪಲ್ ಟ್ರೇಡ್ಸ್ ಆಗುತ್ತೆ ಪರ್ ಡೇ. ಇದನ್ನು ಅವರ್ಲಿ ದುಡ್ಡು ಅಂತಲೂ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇಂಟ್ರಾಡೇ ಅಂತ ಬಂದಾಗ ಒಂದು ದಿನಕ್ಕೆ 2 ರಿಂದ 3 ಟ್ರೇಡ್ನ ನಾವು ಮಾಡ್ತೀವಿ. ನಮ್ಮ ಓವರಾಲ್ ಕ್ಯಾಪಿಟಲಿಂದ ಪೋರ್ಷನ್ ಆಫ್ ಕ್ಯಾಪಿಟಲ್ನ ಮಾತ್ರ ಈ ಟ್ರೇಡ್ಗೆ ನಾವು ಯುಟಿಲೈಸ್ ಮಾಡ್ತೀವಿ. ಸೊ ಇದನ್ನು ಕೂಡ ನಾವು ಡೈಲಿ ದುಡ್ಡು ಅಂತ ಕರೀತೀವಿ. ಕ್ಯಾರಿ ಫಾರ್ವರ್ಡ್ ಟ್ರೇಡ್ಸ್ ಅಂತ ಹೇಳಿದ್ರೆ ನಿಮ್ಮ ಹತ್ರ 100 ರೂಪಾಯಿ ದುಡ್ಡಿದೆ ಅಂತ ಹೇಳಿದ್ರೆ 1 ಅಥವಾ 2 ರೂಪಾಯಿ ದುಡ್ಡನ್ನ ಈ ಥರ ಟ್ರೇಡ್ಸ್ಗೆ ನೀವು ಅಪಿಟೇಟ್ ಮಾಡಬೇಕು. ಸೊ ಅಲ್ಲಿಗೆ ರಿಸ್ಕ್ ತುಂಬ ಇದ್ರೂ ಕೂಡ ರಿವಾರ್ಡು ಕೂಡ ಅಷ್ಟೇ ಈಕ್ವಲ್ ಆಗಿದೆ. ಸ್ವಿಂಗ್ ಟ್ರೇಡ್ ಅಂತ ಬಂದಾಗ ಮಕ್ಕಳು ಆಟ ಆಡ್ತಾರೆ, ನೋಡ್ತಿರ್ತೀರಾ ಸ್ವಿಂಗ್ ಅಂತೇಳಿ. ವೆನ್ ಎವರ್ ಪ್ರೈಸ್ ಹಿಟ್ ದ ಪೀಕ್ಸ್ ನೀವು ಅಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ತೀರಾ. ಇಲ್ಲಿ ನಿಮ್ಗೆ ಇರುವಂಥ ಚಾಲೆಂಜ್ ಏನಪ್ಪ ಅಂದರೆ ನೀವು ಆ ರಿಟೆನ್ಷನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ದ ಪೊಸಿಷನ್ ಟ್ರೇಡ್, ಲಾಂಗ್ ಟರ್ಮ್ ಒಂದು ಸ್ಟಾಕ್ಸಲ್ಲಿ ನಾವು ಅಲ್ಲೇ ಇರಬೇಕಾಗತ್ತೆ ಪೊಸಿಷನ್ ತೊಗೊಂಡು. ಇಲ್ಲಿ ಬೇಕಾಗಿರುವಂಥ ಬಿಗ್ಗೆಸ್ಟ್ ಸ್ಕಿಲ್ ಏನಪ್ಪ ಅಂದರೆ ಪೇಷನ್ಸ್. ವಾಟ್ ಎವರ್ ದ ನ್ಯೂಸ್ ಹಿಟ್ಸ್ ಟು ದ ಮಾರ್ಕೆಟ್, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೋದು, ನೀವು ಆ ಸ್ಟಾಕಿಂದ ಆಚೆ ಬರಬಾರ್ದು. ಇದು ಪೊಸಿಷನ್. ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇದೆಯೋ, ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಅದಕ್ಕೆ ಕನೆಕ್ಟ್ ಆದರೆ ಡೆಫಿನೆಟ್ಲಿ ವಿನ್ನಿಂಗ್ ರೇಷಿಯೋ ವಿಲ್ ಬಿ ವೆರಿ ಹೈ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇವೆಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಇದೇ 26ನೇ ತಾರೀಕು ಜುಲೈ 2026 ನಮ್ಮ ರಾಗರ್ ಟ್ರೇಡಿಂಗ್ ಹಬ್ನ ಆಫೀಸಲ್ಲಿ ಈ ಎಲ್ಲ ವಿಚಾರದ ಬಗ್ಗೆ ನಾವು ಮಾತಾಡ್ತೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಜಾಯ್ನ್ ಅಸ್. ಲೆಟ್ಸ್ ಸಿಟ್ ಟುಗೆದರ್, ಲೆಟ್ಸ್ ಲರ್ನ್ ಟುಗೆದರ್, ಲೆಟ್ಸ್ ಟ್ರೇಡ್ ಟುಗೆದರ್. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.